ಚಿಲ್ಲರೆ ಮಾರುಕಟ್ಟೆಯಲ್ಲಿ ಶೇಕಡ 51ರಷ್ಟು ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಕರ್ನಾಟಕ ಸರ್ಕಾರ ರೆಡ್ ಕಾರ್ಪೆಟ್ ಸ್ವಾಗತ ನೀಡಿದೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ ನಿಯಮಕ್ಕೆ ಕಾಂಗ್ರೆಸ್ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಚಿಲ್ಲರೆ ಮಾರುಕಟ್ಟೆ ಕಾರ್ಯಕರ್ತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲೂ ಶುರುವಾಯಿತು ಚಿಲ್ಲರೆ ಹಗ್ಗಜಗ್ಗಾಟ. ರಿಟೈಲ್ ಎಫ್ಡಿಐಗೆ ಸರ್ಕಾರದ ರತ್ನಗಂಬಳಿ ಸ್ವಾಗತ. ಸರ್ಕಾರದ ನಿರ್ಧಾರಕ್ಕೆ ವ್ಯಾಪಾರಿಗಳ ತೀವ್ರ ವಿರೋಧ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಸಿಎಂ ಸಿದ್ದು ನೇತೃತ್ವದ ಸರ್ಕಾರ ರೆಡ್ ಕಾರ್ಪೆಟ್ ಸ್ವಾಗತ ನೀಡಿದೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ ನಿಯಮಕ್ಕೆ ಕಾಂಗ್ರೆಸ್ ಸರ್ಕಾರ ಒಪ್ಪಿಗೆ ನೀಡಿದೆ ಅಂತ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಇವತ್ತು ಹೇಳಿದ್ದಾರೆ. ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಅವರು ಎಫ್ಡಿಐನಿಂದಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಸಮರ್ಥನೆ ನೀಡಿದರು. ಚಿಲ್ಲರೆ ಮಾರುಕಟ್ಟೆಯಲ್ಲಿ ಶೇಕಡ 30ರಷ್ಟು ಸ್ಥಳೀಯ ಪದಾರ್ಥಗಳು ಇರಲೇಬೇಕೆಂಬ ನಿಯಮವಿದೆ. ಹೀಗಾಗಿ ಕಿರಾಣಿ ಅಂಗಡಿಗಳು ಮುಚ್ಚುವ ಭಯ, ಆತಂಕ ಬೇಡ ಅಂದ್ರು. ಎಫ್ಡಿಐನಿಂದಾಗಿ ಉದ್ಯೋಗ ಸೃಷ್ಟಿಯಾಗುತ್ತೆ, ಪದಾರ್ಥಗಳ ಬೆಲೆ ನಿಯಂತ್ರಣಕ್ಕೆ ಬರುತ್ತೆ ಅಂತ ಸಿಎಂ ತಮ್ಮ ನಿರ್ಧಾರವನ್ನ ಸಮರ್ಥಿಸಿಕೊಂಡ್ರು. ಕಾಮರ್ಸ್ ಮಿನಿಸ್ಟರ್ ಒಂದು ಪತ್ರ ಬರೆದಿದ್ರು, ನಮ್ಮ ಅಭಿಪ್ರಾಯ ಕೇಳಿ ಅದಕ್ಕೆ ನಮ್ಮದು ವಿರೋಧ ಇಲ್ಲ ಅಂತೇಳಿ ನಾವು ಹೇಳಿದ್ದೇವೆ. ಈಗ ಎಫ್ಡಿಐ ರಿಟೈಲ್ ಸೆಕ್ಟರ್ಗೆ ಬಂದರೆ ಇದರಿಂದ ಯಾವುದೇ ತೊಂದರೆ ಆಗೋದಿಲ್ಲ, ಉದ್ಯೋಗ ಸೃಷ್ಟಿ ಆಗ್ತದೆ, ಬೆಲೆ ನಿಯಂತ್ರಣದಲ್ಲಿರ್ತದೆ, ಆ ಭಯ ಪಡಬೇಕಾದಂಥ ಅಗತ್ಯ ಇಲ್ಲ. ಮತ್ತು ಎಲ್ಲವೂ ಕೂಡ ವಿದೇಶದಿಂದಲೇ ಬರ್ತವೆ ಅಂತ ಏನಿಲ್ಲ, ಬಟ್ ಅಲ್ಲಿ ಒಂದು ನಿಯಮ ಇದೆ, 30% ಲೋಕಲ್ ಗೂಡ್ಸ್ ಕೂಡ ಇರಲೇಬೇಕು ಅಂತೇಳಿ, ಇರಲೇಬೇಕು ಕಡ್ಡಾಯವಾಗಿ. ಆದ್ರೆ ಸಿಎಂ ಎಷ್ಟೇ ಸಮರ್ಥನೆ ಕೊಟ್ಟರೂ ಚಿಲ್ಲರೆ ವ್ಯಾಪಾರಿಗಳು ಕಾಂಗ್ರೆಸ್ ಸರ್ಕಾರದ ನಿರ್ಧಾರಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ರಿಟೇಲ್ ಕ್ಷೇತ್ರದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಯಿಂದ ವ್ಯಾಪಾರಿಗಳಿಗೆ ಹಲವು ವಿಧಗಳಲ್ಲಿ ತೊಂದರೆಯಾಗುವ ಸಾಧ್ಯತೆ ಇದೆ. ವ್ಯಾಪಾರಿಗಳ ಪ್ರಕಾರ ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಅವಕಾಶ ಕೊಟ್ರೆ ದೇಶ ಆರ್ಥಿಕ ಸ್ವಾವಲಂಬನೆ ಕಳೆದುಕೊಳ್ಳೋ ಆತಂಕ ಇದೆ. ಜೊತೆಗೆ ಸಣ್ಣ ವ್ಯಾಪಾರಿಗಳ ಮೇಲೆ ಫಾರಿನ್ ಕಂಪನಿಗಳ ಸವಾರಿಯಾಗುತ್ತೆ. ನಿರುದ್ಯೋಗ ಸಮಸ್ಯೆ ಉಲ್ಬಣಿಸುವ ಸಾಧ್ಯತೆ ಇದೆ. ಚಿಲ್ಲರೆ ಉದ್ಯೋಗ ವ್ಯಾಪಾರಕ್ಕೆ ಭೀತಿ ಇದೆ. ದೇಶೀಯ ವಹಿವಾಟಿನಿಂದ ಲಾಭಾಂಶ ವಿದೇಶಕ್ಕೆ ಹರಿಯುವ ಸಾಧ್ಯತೆಯಂತೂ ಇದ್ದೇ ಇದೆ. ಹೀಗಾಗಿ ವಿದೇಶಿ ಬಂಡವಾಳ ಹೂಡಿಕೆ ಖಂಡಿತವಾಗಿಯೂ ಬೇಡ ಅಂತ ಚಿಲ್ಲರೆ ವ್ಯಾಪಾರಿಗಳು ವಾದಿಸುತ್ತಿದ್ದಾರೆ. ನಮ್ಮಂಥ ಸಾಮಾನ್ಯ ಜನ ಅದೆಲ್ಲ ತೊಗೊಳಕ್ಕಾಗಲ್ಲ. ಇವಾಗ ನಾವೆಲ್ಲ 50-100 ರೂಪಾಯಿಗೆ ತೊಗೊಳ್ಳೋ ವಸ್ತಲ್ಲ 500 ರೂಪಾಯಿ ತೊಗೊಂಡ್ರೆ ಯಾರೂ ತೊಗೊಳಕ್ಕಾಗೋದಿಲ್ಲ. ಇವಾಗ ಶ್ರೀಮಂತರಿಗೆ ಏನೋ ಅನುಕೂಲ ಆಗುತ್ತೆ. ಇವಾಗ ಮಾಲ್ಗಳು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಎಂಪ್ಲಾಯ್ಮೆಂಟ್ ಇವತ್ತು ತುಂಬ ಪ್ರಾಬ್ಲಮಲ್ಲಿದೆ. ಎಷ್ಟೋ ಜನ ಇಲ್ಲಿಯವರ ಬೇರೆ ಬೇರೆ ದೇಶಕ್ಕೆ ಹೋಗುವಂಥ ಕೆಲಸ ಮಾಡುವಂಥ ಪರಿಸ್ಥಿತಿ ಇದೆ. ಅಂಥಲ್ಲಿ ವಿದೇಶಿ ಬಂಡವಾಳನ ಇಲ್ಲಿ ಹೂಡಿದಾಗ ಇಲ್ಲಿರ್ತಕ್ಕಂಥ ಜನಗಳಿಗೆ 50% ಅನ್ಕಂತ 70% ಹೊಡೆತ ಬೀಳುತ್ತಾನೋ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆದರೆ ಸರ್ಕಾರ ಇವರ ವಿರೋಧಕ್ಕೆ ಮಣಿಯುತ್ತಾ ಇಲ್ಲ ತನ್ನ ನಿರ್ಧಾರಕ್ಕೆ ಕಟ್ಟುಬೀಳುತ್ತಾ ಅನ್ನೋದು ಸದ್ಯದ ಕುತೂಹಲ. ಬೆಂಗಳೂರಿನಿಂದ ವೀರೇಂದ್ರ ಉಪ್ಪುಂದ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಕನ್ನಡ ಚಿತ್ರರಂಗದಲ್ಲಿ ಒಮ್ಮೆಲೆ ಒಂದಿಷ್ಟು ಸಿನಿಮಾಗಳು ತೆರೆಗೆ ಬಂದುಬಿಡ್ತವೆ. ಅದರಿಂದ ಯಾರಿಗೆ ಲಾಭವೂ ಆಗೋದಿಲ್ಲ. ಹೀಗೆ ಬ್ಯಾಕ್ ಟು ಬ್ಯಾಕ್ ಚಿತ್ರಗಳು ಬರೋದ್ರಿಂದ ಒಳ್ಳೆ ಸಿನಿಮಾಗಳು ಕಳೆದು ಹೋಗ್ತಾ ಇವೆ. ಹೀಗಿರುವಾಗ ಈ ವಾರ 3 ಸಿನಿಮಾ ಬರ್ತಾ ಇವೆ. ಬನ್ನಿ ಅವುಗಳ ಬಗ್ಗೆ ತಿಳ್ಕೊಂಬರೋಣ. ಸುದ್ದಿ ಈಗ ತಲಹರಟೆ ಪ್ರಸಾರವಾಗುತ್ತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.